ಹಾಂ, ಹರಿ ಓಂ. ಆರಾಮಿದ್ಯಾನೆ? ಮತ್ತೇನೇ ಸಮಾಚಾರ? ಪತ್ತೇನೇ ಇಲ್ಲಲೇ. ಹಾಂ, ಮತ್ತೆ ಸುದ್ದಿಯೇ ಇಲ್ಲ ನಿಂದು. ಜೋರಾ ಇಂಥ ಹಬ್ಬಕ್ಕೆ ತಯಾರಿ? ಹೊಸ ಮದುಮಕ್ಳಲ್ಲ ನೀವು. ಕೊಡೆಮಸೆ ಹಬ್ಬ ಬಂತು, ಜೋರು ತಯಾರಿ ಅಂತ. ಹಾಂ, ಕೆಲ್ಸಕ್ಕೆ ಹೋಗ್ತಿದ್ಯಾ ಈಗ? ರಜೆ ಹಾಕಿಕ್ಕೆ ಮನೆಗೆ ಬರಕ್ಕ? ಮತ್ತೆ ರಜೆ ಹಾಕಿಕ್ಕೆ ಮನೆಗೆ ಬರಲೇಬೇಕು. ಮತ್ತು ನಿಮ್ಗೆ ಹೊಸ ಹಬ್ಬನಲ್ಲ, ಕೊಡೆಮಸೆ ಬೇರೆ ಬಂತು. ಹೋಗ್ತಲ್ಲಿ ಅಮ್ಮನ ಮನೆಗೆ. ನಿಮಗೆಲ್ಲ ಈ ಸರಿ ಅಮ್ಮನ ಮನೆಯಲ್ಲೇ ಹಬ್ಬ ಅಲ್ಲ ಜೋರು. ಹಾಂ, ನಾವು ಎಲ್ಲಪ್ಪ. ಹಾಂ, ಕೊಡೆಮಸೆ ಹಬ್ಬ, ಯುಗಾದಿ ಹಬ್ಬ, ಪ್ರತಿಯೊಂದು ದೀಪಾವಳಿ ಹಬ್ಬ, ಚೌತಿ ಹಬ್ಬ ಎಲ್ಲ ಭರ್ಜರಿ ಆಚರಿಸಿದ್ದೆ ಅವಾಗ. ನಿಮಗೂ ಅಷ್ಟೇ, ಹೊಸ ಮದುಮಕ್ಳಾಗಿ ನೀವು ಪ್ರತಿ ಹಬ್ಬಕ್ಕೂ ಮತ್ತೆ ತವ್ರ ಮನೆಗೆ ಹೋಯ್ತು. ಮತ್ತೆ ನಿಂಗೆ ಗೊತ್ತಿರಲಿಯಾ? ಎಂತಿಲ್ಲಪ್ಪ. ಗಂಡ ಮನೇಲಿ ಊಟ ಹಾಕ್ತಾ ತವ್ರ ಮನೆಯವ್ರು ಬಂದು ಹಬ್ಬ ಕರಿಯತ್ತಿಗೆ ಕೊನೆಗೆ ತವ್ರ ಮನೆಗೆ ಹಬ್ಬಕ್ಕೆ ಹೋಗೋದು. ಗೊತ್ತಿದ್ದ ಭರ್ಜರಿ ಇರ್ತು ಒಟ್ಟಿನಲ್ಲಿ. ಇಲ್ಲೂ ಹೋಳಿಗೆ ಮಾಡಿದೆ, ಅಲ್ಲೂ ಹೋಳಿಗೆ ಮಾಡಿದೆ, ಇಲ್ಲೂ ಚಕ್ಲಿ ಮಾಡಿದೆ, ಅಲ್ಲೂ ಚಕ್ಲಿ ಮಾಡಲೇಬೇಕು. ಹಾಂ, ಅಪ್ಪ ಅಮ್ಮ ಅಲ್ಲಿಗೆ ಹೋಗಿ ಕರೆದ್ವಾ? ಮತ್ತು ನೀವು ಅಲ್ಲಿ ಬೆಂಗಳೂರಲ್ಲಿ ಇದ್ದು ಹೆಂಗೆ ಗೊತ್ತಾಗ್ತು? ಮತ್ತು ಅಲ್ಲಿಗೂ ಬರೋಕ್ಕೂ ಇಲ್ಲಿಗೂ ಹೋಯ್ಕು ಅಂದ್ರೆ ಅಪ್ಪ ಅಮ್ಮಂಗೆ ಆಗ್ತೂ ಇಲ್ಲ. ಅದು ಬೇರೆ ಜೋರು ಮಳೆಗಾಲ ಬೇರೆ. ಮಳೆಗಾಲ ಅಂತೂ ಕಡಿಮೆ ಆಗ್ತೂ ಇಲ್ಲ. ಕರೆಕ್ಟಿದೆ ಸರಿ ಕೊಡೆಮಸೆ ಹಬ್ಬ ಬಂದಿದ್ದಂತೂ. ಯಾವಾಗಲೂ ಕೊಡೆಮಸೆ ಹಬ್ಬ ಬರೋತ್ತಿಗೆ ಕೆಲವೊಂದು ಟೈಮ್ ಮಳೆಯೇ ಇರ್ತಿರ್ಲೆ. ಈ ಸರಿ ಕೊಡೆಮಸೆ ಹಬ್ಬ ಬರೋತ್ತಿಗೆ ಒಳ್ಳೆ ಮಳೆ. ಕೊಡೆ ಕೊಟ್ಟರು ಅಳಿಯಂಗೆ ಒಳ್ಳೆ ಸೂಪರಯ್ಯ. ಹಾಂ, ಮತ್ತು ಕೊಡೆ ಕೊಡದೆ ಇರ್ತಾ ಮಾಡಿದ್ಯಾ? ನಮ್ಮ ಕಡೆ ಎಲ್ಲ ಹಾಗೆಯಪ್ಪ. ಹಾಂ, ಕೊಡೆಮಸೆ ಹಬ್ಬಕ್ಕೆ ಅಳಿಯಂಗೆ ಕೊಡೆ ಕೊಡೋಕ್ಕೂ ಅಂತಲೇ ಇದ್ದು. ಹೌದು ಮತ್ತೆ. ಹಾಂ, ಅಳಿಯಂಗೆ ಪಾದ ತೊಳಸಿ ಅವನಿಗೆ ಕೊನೆಗೆ ಎಲ್ಲ ಒಳಗಡೆ ಕರ್ಕೊಂಡು ಹೋಗಿ ಕೊಡೆ ಕೊಡ್ತಾ. ಗೊತ್ತಿದ್ದ? ಹೌದು ಮತ್ತೆ. ಅದಕ್ಕೆ ಕೊಡೆಮಸೆ ಹೇಳೋದು. ಅಳಿಯಂಗೆ ಕೊಡೆ ಕೊಡೋದು ಹೇಳಿ. ಎಂಟಕ್ಕೆಲ್ಲ ನಂಗೆ ಗೊತ್ತಿಲ್ಲ, ನಾನು ಕೆರಡ. ಮತ್ತೆ ನೀವು ನಮ್ಮನೆ ಅಜ್ಜಿ ಹತ್ರ ಬೇಕಾದ್ರೆ ಕೇಳು, ಇಲ್ಲ ನಿಮ್ಮನೆ ಅಜ್ಜಿ ಹತ್ರ ಕೇಳು, ಅವಕ್ಕೆಲ್ಲ ಗೊತ್ತಿರ್ತದೆ. ನಾವು ಅದೆಲ್ಲ ಕೇಳಲಿಯಪ್ಪ. ಕೇಳೋಕೆ ಹೋದ್ರೆ ಕೊನೆಗೆ ನಿಂಗೆ ಎಲ್ಲದೂ ಬೇಕು, ಎಲ್ಲದಕ್ಕೂ ಕ್ವಶನ್ ಹಾಕ್ತಾರೆ. ನನಗೆ ಬೈತಾ ಕೊನೆಗೆ, ಯಾರು ಕೇಳ್ತಾ. ಹಾಂ, ಹೌದು ಮತ್ತೆ. ರಜೆ ಹಾಕಿಕ್ಕೆ ಬಾ. ಪ್ರತಿ ಹಬ್ಬ ಜೋರಿತ್ತು. ಕೊಡೆಮಸೆ ಹಾಗೆ ಮುಗಿತಾ ಬರೋಕ್ಕೂ ನಾಗರ ಪಂಚಮಿ ಬತ್ತು. ಹಾಂ, ನಾಗರ ಪಂಚಮಿಗೆ ಒಳ್ಳೆ ಕಾಯಿ ಕಡುಬು ಮಾಡ್ಲಕ್ಕ ಗೊತ್ತಾ? ನಿಂಗೆ ಕಾಯಿ ಕಡುಬು ತಿನ್ನೋದೊಂದೇ ಗೊತ್ತಿದ್ದು. ಹೌದು ಮತ್ತೆ. ಹಾಂ, ಕಾಯಿ ಕಡುಬು ಮಾಡ್ತಾ. ನಮ್ಮ ಕಡೆ ಎಲ್ಲ ಕಾಯಿ ಕಡಪ್ಪ, ಕಾಯಿ ಕಡುಬೆ. ಕೆಲ ಕಡೆ ಹಾಲು ಬಾಯಿ ಮಾಡ್ತಾ. ಹಾಂ, ಅಕ್ಕಿ ಹಾಲು ಬಾಯಿ ಮಾಡ್ತಾ. ನಮ್ಮ ಕಡೆ ಎಲ್ಲ ಕಾಯಿ ಕಡುಬು ಮಾಡ್ತೀಯ. ಒಳ್ಳೆ ಚೆನ್ನಾಗಿರುತ್ತೆ ಗೊತ್ತಿದ. ಅದು ತುಂಬ ಶ್ರೇಷ್ಠ ನಾಗರ ದೇವರಿಗೆ. ಹೌದು. ಹಾಗೆ ಒಂದೊಂದೇ ಹಬ್ಬ ತಾರ್ತು. ಕೃಷ್ಣಾಷ್ಟಮಿ ಬತ್ತು, ಚೌತಿ ಹಬ್ಬ ಬತ್ತು. ನಿಮ್ಗೆ ಹಬ್ಬವೇ ಹಬ್ಬ. ಈ ವರ್ಷ ಅಂತೂ ಪೂರ್ತಿ ಅಮ್ಮನ ಮನೇಲೇ ಹಬ್ಬ ನಿಮಗೆ. ಹಾಂ, ಅಮ್ಮನ ಮನೆಯಲ್ಲ ಮತ್ತೆ ಹಬ್ಬ ಮಾಡೋಕ್ಕಪ್ಪ. ರಜೆ ಹಾಕಿ ಸರಿ. ನೀನು ಅಲ್ಲಿ ಕೆಲಸ ವರ್ಕಿದ್ದು ಹೇಳ್ಕೊಂಡು ಅಲ್ಲಿ ಅಮ್ಮನ ಮನೆಗೆ ಹೋಗದೆ ಇರಡ. ಹೋದ ವರ್ಷ ಆಗಿದ್ದು ವರ್ಷ ಎಲ್ಲ ಆದರೆ ನಿಂಗೆ ಮದುವೆ ಆಗಿರಲೇ ಹೋಗದೆ ಅದು ನಡೀತಿತ್ತು. ಎಂತ ಆಗ್ತಿರಲಿಲ್ಲ, ಯಾರು ಎಂತೂ ಹೇಳ್ತಿರ್ಲೆ. ಈ ಸರಿ ನಿಂಗೆ ಮದುವೆ ಆಯ್ತು ಮರಿ. ಹಾಂ, ನಾನು ನಿನ್ನ ಫ್ರೆಂಡಾಗಿ ಹೇಳ್ತಿದ್ದಿ. ಮತ್ತೆ ಅದಕ್ಕೆ ಇಷ್ಟು ಕ್ಲೋಸಾಗಿ ಹೇಳ್ತಿರೋದು. ಈ ವರ್ಷ ಮದುವೆ ಹಾಕ್ಕೊಂಡು ಹಬ್ಬಕ್ಕೂ ಹೋಗ್ನಲ್ಲ. ನಂಗೆ ವರ್ಕಿದ್ದು ಕೂತ್ಕೊಳ್ಳೋಣ ಹೇಳು ಬಾಸ್ ಹತ್ರವ. ಅವರಿಗೂ ಗೊತ್ತಾಗ್ತು ಹೊಸ ಮದುಮಕ್ಳು ಮನೆಗೆ ಹೋಯಕ್ಕೆ ಹೋಳ್ಕೊಂಡು. ನೀವು ಹೇಳ್ದೆ ಅಲ್ಲ ಮತ್ತಿರಕ್ಕೆ ಹೋಗೋಣ. ಮತ್ತೆ ಅಲ್ದಾ ಬರೀ ಸುಮ್ಮನೆ ಕುತ್ಕೊಳ್ಳೋದಲ್ಲ. ಪ್ರತಿ ಹಬ್ಬನ ಈ ಸರಿ ನೀ ಯಾವಾಗ ಸಣ್ಣಕ್ಕಿದ್ದಾಗ ಹೆಂಗೆ ಆಚರಿಸ್ತಿದ್ಯೋ ಈಗ ಚಂದ ಮಾಡಿ ಆಚರಿಸ್ತಿ ಈ ಸರಿನೂ. ಅದು ಯಜಮಾನ್ರು ಬೇರೆ ಜೊತೆಗಿರ್ತಾ, ಅದು ಒಂದು ಖುಷಿ ಇರ್ತೋ. ಅವರಿಗೆಲ್ಲ ಊರು ತಿರ್ಸ್ತಾವ. ಇಬ್ಬರು ಜಮ್ಮಂತ ಬೈಕಲ್ಲಿ ಕೂತ್ಕೊಂಡು, ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು, ಸ್ಟೈಲಾಗಿ ಕೂತ್ಕೊಂಡು, ಸೀರೆ ಉಟ್ಕೊಂಡು, ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಜಮ್ಮಂತ ಹೋಗಿ ಅಮ್ಮನ ಮನೆಗೆ 4 ದಿನ ಉಳ್ಕೊಂಡು ಒಳ್ಳೆ ಭರ್ಜರಿ ಹಬ್ಬ ಮಾಡ್ಕೊಬನ್ನಿ. ಹಾಂ, ಆರಾಮಾಗೆಲ್ಲ ಶಾಲೆ ಗೀಲೆ ದೇವಸ್ಥಾನ ಪಾರ್ಕ್ಗಳೆಲ್ಲ ಎಲ್ಲ ಕಡೆ ಸುತ್ಕೊಬನ್ನಿ. ಮತ್ತು ಈಗ ಬಿಟ್ರೆ ಮತ್ತೆ ಕೊನೆಗೆ ಆಗ್ತಲ್ಲ. ಹಾಂ, ಹೊಸ ಮದುಮಕ್ಳಿದ್ದಾಗಲೇ ಆದಷ್ಟು ತಿರ್ಕೊಳಕ್ಕೂ. ಕೊನೆಗೆ ಮಕ್ಕಳಾದ್ಮೇಲೆಲ್ಲ ನಾವು ಹೋಗ್ತೀವಿ, ಅವ್ರನ್ನ ಕರ್ಕೊಂಡು ಹೋಗ್ಬಾನ ಇವ್ರನ್ನ ಕರ್ಕೊಂಡು ಹೋಗ್ಬಾನ ಅಂದ್ರೆ ಆಗ್ತಲ್ಲ ಮತ್ತೆ. ಹೌದು ಮತ್ತೆ. ಈಗಲೇ ಆದಷ್ಟು ತಿರ್ಕೊಬಿಡು. ಮತ್ತೆ ಹೇಳೋಣ. ಮತ್ತೆ ನಿನ್ನ ಯಜಮಾನ್ ಹತ್ರ ನಾ ಹೇಳಿದ್ದು ಹೇಳಿ ಅದಕ್ಕೂ ನಾನೇ ಬೈಸ್ಕೊಳಕ್ಕೆ. ಕೊನೆಗೆ ನಿಮ್ಮ ಫ್ರೆಂಡ್ ಹತ್ರ ನೀ ಎಲ್ಲದೂ ಹೇಳ್ತೀಯ, ಹೇಳ್ಕೊಂಡು ಬೈತಾ ನನಗೆ. ಹಾಂ, ಅದಕ್ಕೆ ಹೇಳಿದ್ದು ನೀನು.
ಹೇಳ್ತಲ್ಯಾ ಸರಿ ಸರಿ, ಅದಕ್ಕೆ ಹೇಳಿದೆ. ಎಂತ ಗೊತ್ತಾ, ನೀನು 2 ವರ್ಷ ಆರಾಮಾಗಿ ಎಲ್ಲ ಕಡೆ ತಿರ್ಗಾಡ್ಕೊಂಬ. ಎಲ್ಲ ಆ ಟೂರು ಈ ಟೂರು ಹೇಳಿ ರಜೆ ಸಿಕ್ಕಿದಾಗೆಲ್ಲ ಟೂರಿಗೆಲ್ಲ ಹೋಗಿ ಬಂದ್ಕಳಿ. ಹಬ್ಬಕ್ಕೆಲ್ಲ ಮನೆಗೆ ಬಾ. ಅಪ್ಪ ಅಮ್ಮಂಗೂ ಬೇಜಾರಾಗ್ತು, ಹಂಗೆ ಅತ್ತೆ ಮಾವಂಗೂ ಬೇಜಾರಾಗ್ತು, ಅವರಿಗೂ ಬೇಜಾರಾಗ್ತು, ಇವರಿಗೂ ಬೇಜಾರು, ಇಬ್ಬರಿಗೂ ಬೇಜಾರು ಮಾಡಿಸ್ಲಾಗ. ಹಾಂ, ಅವರಿಗೂ ಖುಷಿ ಆಯ್ಕಲ್ಲ ಹಬ್ಬಕ್ಕೆಲ್ಲ ಬರೋಕ್ಕೂ. ಬರೀ ಕೆಲಸ ಇದ್ದು ಅಂತ ಹೇಳೋದಲ್ಲ, ಇನ್ನಾರು ಸ್ವಲ್ಪ ಆ ಕೆಲಸನ ಸ್ವಲ್ಪ ಬದಿಗೆ ಒತ್ತಗ, ಚೂರು ಎಂಜಾಯ್ ಮಾಡು ಜೀವನನ. ಯಾವಾಗಲೂ ದುಡಿತಾ ಇರಲಾಗ, ದುಡ್ಡೊಂದೇ ಎಲ್ಲ ಮುಖ್ಯ ಜೀವನದಲ್ಲಿ, ಖುಷಿಯಾಗಿರೋದು ಮುಖ್ಯ. ನಾವು ಒಂದು ದಿನದಲ್ಲಿ ಒಂದು ಸ್ವಲ್ಪ ಥರ ಖುಷಿಯಾಗಿರುತ್ತೆ. ಬರೀ ಆ ಲ್ಯಾಪ್ಟಾಪ್ ಮುಂದೆ ಕುತ್ಕೊಳ್ಳೋದು, ಅದು ಎಂಥ ಒತ್ತರೆನ ಮರಿತಿ. ಹಾಂ, ನಂಗೆ ಹೇಳ್ತೀಯಾ, ನಮಗೂ ಕೆಲಸ ಇತ್ತು, ನಾವಿಲ್ಲಿ ಹಳ್ಳೀಲಿದ್ರುಪ್ಪ. ನಾವು ಆದರೆ ಅಂತ ಗೊತ್ತಾ, ಪ್ರಕೃತಿ ಜೊತೆಗೆ ಇರ್ತವ, ಅದೊಂದು ಗೊತ್ತಾಗ್ತಲ್ಲ ಅಷ್ಟೇ. ನಮಗೂ ದಿನ ಇಡೀ ನಿಮ್ಮ ಲ್ಯಾಪ್ಟಾಪ್ ಇಟ್ಕೊಂಡಂಗೆ ನಮಗಿಲ್ಲಿ ಆ ಕೆಲಸ ಇದ್ದು ಈ ಕೆಲಸ ಇದ್ದು ಆ ಕೆಲಸ ಇದ್ದು ನೆನಪಾಗ್ತು. ಈ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಹೊಸ್ಲಿ ರಂಗೋಲಿ ಹಾಕ್ಕೊಳಕ್ಕೂ, ಕಸ ಗುಡ್ಸ್ಕೊಳಕ್ಕೂ, ವರ್ಷಕೊಳಕ್ಕೂ ಅನ್ನೋ ಕೆಲಸ ಆಗಿರ್ತೋ. ಕೊನೆಗೆ ಅವೆಲ್ಲ ಆದಮೇಲೆ ಹಾಲು ಕರಿಯೋದು ದನ ಇದ್ದಲ್ಲ ನಮ್ಮನೇಲಿ. ಹಾಲು ಕರಿಯೋಕೆ ಹೋಯ್ಯಕ್ಕೋ, ಬಾಯರ್ ಕೊಡೋಕ್ಕೋ, ದನ ಬಿಡೋಕ್ಕೋ, ತಿಂಡಿ ಮಾಡೋಕ್ಕೋ, ಮಕ್ಳು ಎಬ್ಸೋಕ್ಕೋ, ಸ್ನಾನ ಮಾಡ್ಸೋಕ್ಕೋ, ಶಾಲೆ ರೆಡಿ ಮಾಡೋಕ್ಕೋ ತಲೆ ಬಿಸಿ ಇರ್ತೋ. ಮತ್ತು ಹಾಗೆ ನಿಮ್ಮದು ಕಂಪ್ಯೂಟ್ರ್ ಮುಂದೆ ಕೂತ್ಕೊಂಡ್ರೆ ನಮ್ದು ಈ ಥರ ತಿರುಗಾಟ. ಕೊನೆಗೆ ಆಮೇಲೆ ಮತ್ತೆಂತಿಲ್ಲ, ತಿಂಡಿ ಮಾಡು, ತಿಂಡಿ ಪಾತ್ರೆ ತೊಳಿ, ಮತ್ತು ಮಧ್ಯಾಹ್ನ ಕೊಡಿಗೆ ಎಂತ ಮಾಡೋದು ಅಂತ ಯೋಚನೆ, ತರಕಾರಿ ಯಾವುದಿದ್ದು ಅಂತ ಹುಡ್ಕೋದು, ಮತ್ತು ಆ ತರಕಾರಿ ಇಲ್ಲದೆ ಮತ್ತೊಂದು ಕಳಕ್ಕೋ. ಅಯ್ಯೋ, ನಿಮ್ಗೆ ಹಂಗಲ್ಲ, ಎಂತ ಒಂದು ಫಸ್ಟ್ ಬೆಳಗ್ಗೆ ಒಂಚೂರು ಮಾಡ್ದೆ, ಕೊನೆಗೆ ಆಗಲ್ಯಾ, ಅಯ್ಯೋ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ದೆ, ತೋರಿಸ್ಕೊಂಡ ತಿಂದ, ನೀವಿಬ್ಬರೇ ಎದ್ದು ಅಡ್ಜಸ್ಟ್ ಮಾಡ್ಕೊಂಡು ತಿಂತಿ, ಅಕಸ್ಮಾತಾಗಿ ಉಳಿದ್ರು ಅದನ್ನೇ ಮಿಕ್ಕಿ ಊಟ ಮಾಡ್ತೀವಿ. ಇಲ್ಲಿ ನಮ್ಗೆ ಹಂಗಲ್ಲ, ಹಳ್ಳಿಲೆಲ್ಲ ಎಷ್ಟು ಜನ ಬತ್ತಾ, ನೆಂಟರು ಬತ್ತಾ, ಕೆಲ್ಸಕ್ಕೆ ಬತ್ತಾ, ಅವನ್ನೆಲ್ಲ ನೋಡ್ಕೊಳಕ್ಕೋ, ಅವಕ್ಕೆ ಇಷ್ಟ ಆಗಿದ್ದು ಮಾಡೋಕ್ಕೋ. ಮತ್ತು ವಾರದಲ್ಲಿ ಒಬ್ಬರಾರು ಒಂದಿನ 2 ದಿನ ನೆಂಟ್ರು ಬಂದೇ ಬತ್ತಾ, ಅವಕ್ಕೆ ಸಿಹಿ ಮಾಡೋಕ್ಕೋ, ಪಾಯಸ ಮಾಡೋಕ್ಕೋ, ಸೀಸನ್ನು ಈಗ ಹಪ್ಪಳ ಟೈಮಾಗಿ ಹಪ್ಪಳ ಮಾಡೋಕ್ಕೆ ಬಿಸಿಲಿದ್ದಾಗ, ಮಳೆಗಾಲದಲ್ಲಿ ಕೊರಿಯೋಕ್ಕೂ ಎಂಥದ್ದು ಚಿಪ್ಸು ಗಿಪ್ಸು, ಬೋಂಡ ಗಿಂಡ ಬೊಜ್ಜಿ ಹೇಳಿ ಸ್ವಲ್ಪ ಕೆಲಸ ನಮಗೂ ಇರ್ತಪ್ಪ. ಅದ್ರ ಮಧ್ಯೆ ನಾವು ಸುಮ್ಮನೆ ಹಿಂಗೆಯ ನಿನ್ನ ಹತ್ರ ನೋಡಿ ಮಾತಾಡ್ತಿದ್ನಲ್ಲ ಹಾಗೆ, ಕೊನೆಗೆ ಊಟ ಮಾಡ್ತೀಯ, ಊಟ ಅಡುಗೆ ಎಲ್ಲರಿಗೂ ಬಡ್ಸ್ಕೊಂಡು ಊಟ ಮಾಡ್ತೀಯ, ಮತ್ತದೇ ಯಥ ಅನಿಸ್ತೈತಿ, ಪಾತ್ರೆ ತೊಳಿತೀಯ, ಮತ್ತು ಒಂದು ಸ್ವಲ್ಪ ಹೊತ್ತು ಮಲ್ಗನ ಅಂತ ಹೋಗ್ತೀಯ. ಈಗ ಒಂದು ಸುಟ್ಟು ಮೊಬೈಲು ಬೈಂದಲೆ, ಅದೊಂದು ಮೊಬೈಲ್ ಓದ್ತಾ ಇರೋ ತನಕ ನಿದ್ದೆಯೂ ಬತ್ತಲೆ, ನಿದ್ದೆ ಎಲ್ಲ ಓಡೋಗಿರ್ತು. ಒಟ್ಟಿನಲ್ಲಿ ಹೀಗೆ ನಮ್ಮದು ನಿಮ್ಮ ಥರನೇ ಒಂಥರ ನಿಮ್ಮದು ಒಂಥರ ವಿಚಿತ್ರ, ನಮ್ಮದು ಒಂಥರ ವಿಚಿತ್ರ ಅಷ್ಟೇ. ಆಯ್ತಾ, ಮನೆ ಮಧ್ಯಾಹ್ನ ಕಾಫಿ ಟೀ ಹೇಳ್ಕೊಂಡು ಮಾಡೋದಾಯ್ತು. ಮತ್ತು ಸಂಜೆ ಹೊತ್ತಿಗೆ ಮಕ್ಕಳು ಶಾಲೆಯಿಂದ ಬರ್ತಾ ತಿಂಡಿ ಮಾಡೋಕ್ಕೂ ಆಗ್ತು. ಮತ್ತು ಸಂಜೆ ಅನಿಸ್ತೈತಿ ಹಾಲು ಕರಿಯೋದು, ಸಂಜೆ ಮತ್ತು ಅದೆಲ್ಲ ಮುಗಿದ್ಮೇಲೆ ಮತ್ತು ರಾತ್ರಿಗೆ ಅಂತ ಅಡುಗೆ ಅಂತ ಯೋಚನೆ ಮಾಡಿದ್ರೆ, ನಾಳೆಗೆ ಅಂತ ತಿಂಡಿ ಮಾಡೋದು ಹಿಂದಿನ ದಿವಸನೇ ರೆಡಿ ಮಾಡಿ ಇಟ್ಕೊಳಕ್ಕೋ ಆಯ್ತಲ್ಲ. ನಮ್ಮದು ಒಂದು ಲೆಕ್ಕ ಲ್ಯಾಪ್ಟಾಪ್ ವರ್ಕ್ ಥರನೇ. ಆದರೆ ನಿಮ್ಮ ಲ್ಯಾಪ್ಟಾಪ್ ವರ್ಕ್ ಮಾಡಿ ದುಡ್ಡು ಬತ್ತು, ನಮ್ಮ ಹಳ್ಳಿ ಕಡೆ ಈ ಥರ ವರ್ಕ್ ಮಾಡಿ ದುಡ್ಡು ಕ್ಯಾಶ್ ಆ್ಯಂಡ್ ಕ್ಯಾರಿ ಥರ ಬತ್ತಲ್ಲ, ತಕ್ಷಣವೇ ಬತ್ತಲ್ಲ. ATM ಮುಂದೆ ನಿಂತ್ಕೊಂಡ್ರೆ ನಿಮ್ಮದು ಈಗ ಬತ್ತಲ್ಲ ದುಡ್ಡು ಪರ ಅಂತ. ನಮ್ದು ಹಂಗೆ ATM ಮುಂದೆ ನಿಂತ್ಕೊಂಡ್ರೆ ಪರ ಬತ್ತಲ್ಲ. ನಿಂಗೆ ಎಂಥ ಖರ್ಚಿಗೆ, ಯಾವುದಕ್ಕೆ, ಎತ್ಲಾಗ ಒಯ್ಯಕ್ಕೂ, ಯಾರ ಜೊತೆ ಅಂತ ಕ್ವಶನ್ ಕೇಳ್ತು ಅಷ್ಟೇ ATM. ಹೌದು, ಮತ್ತೆ ನೀದು ಹೇಳಕ್ಕೆ ಹೋಗೋಣ, ಇವ್ರ ಹತ್ರ ಬೈತ ನನಗೆ, ನಿನ್ನ ಹತ್ರ ಹೇಳ್ದಿ. ನೀ ನೋಡಿ ಇನ್ನು ಆರಾಮಾಗಿ 2 ವರ್ಷ ಆರಾಮಾಗಿ ತಿರ್ಕೊಂಡು ಬಾ. ಸರಿ, ಕೊಡೆಯಮ್ಮೆ ಆಸೆ ಹಬ್ಬಕ್ಕೆ ನಮ್ಮ ಮನೆಗೂ ಬಾ, ಮತ್ತೆ ಅಮ್ಮನ ಮನೆಗೆ ಬಂದವಳು ನನ್ನ ಮರ್ತ್ಬೇಡ. ಮತ್ತೆ ಕರ್ಕಮ್ಮ ಮತ್ತು ಯಜಮಾನ್ರನ್ನು ಇಬ್ಬರಿಗೂ ಬಾಯಿ ಸ್ವೀಟ್ ಮಾಡಿ ಬಡಿತಿ ಇಬ್ಬರಿಗೂ. ಒಟ್ಟು ಖಾಲಿ ಮಾಡ್ಕೊಂಡು ಆಯ್ಕೋ ಸ್ವೀಟ್ ಅಷ್ಟು ಬಿಡ್ತನಲ್ಲ, ಇಲ್ಲ ಅಂದರೆ ಇಲ್ಲ ನಾನೇ ಬಾಯೊಳಗೆ ತುರ್ಕ್ದಿ. ಸರಿ, ಹಂಗಾರೆ ಬನ್ನಿ ಹಬ್ಬಕ್ಕೆ, ಮತ್ತೆ ಎಲ್ಲರೂ ಕೊಡೆ ಮಸೆ ಹಬ್ಬಕ್ಕೆ ಬನ್ನಿ, ನಂದು ಒಂದು ಹಬ್ಬದ ಕರಿಯ ಬಂದುಬಿಡಿ ಎಲ್ಲರೂ.